ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲ್ಯಂ ತಥಾ ಟಿವಿ ಡಿಜಿಟಲ್ ವಾಹಿನಿಯ ವಾರಭೋಷ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ತಾರೀಕು 23/2/2026ರಿಂದ ತಾರೀಕು 1 ಅಂದರೆ ಮಾರ್ಚ್ 1ನೇ ತಾರೀಕು 3ನೇ ತಿಂಗಳು 2026ರವರೆಗೆ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸ ಶಿಶಿರ ಋತು ಸಂಪೂರ್ಣ ಶುಕ್ಲ ಪಕ್ಷ ಇರತಕ್ಕಂಥ ಈ ವಾರದಲ್ಲಿ ಆಗ್ತಕ್ಕಂಥ ಆಗುಹೋಗುಗಳು, ವಿಶೇಷವಾದ ಕಾರ್ಯಕ್ರಮಗಳು, ತಿಥಿಗಳ ಪ್ರಭಾವ, ದ್ವಾದಶ ರಾಶಿಗಳ ಫಲಾಫಲ ಎಲ್ಲವನ್ನು ತಿಳಿಸ್ಕೊಳ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮವೇ ವಾರಭೋಷ. ಈ ವಾರದಲ್ಲಿ ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ ಇರ್ತಕ್ಕಂಥ ಹಾಗೆ ತ್ರಯೋದಶಿ ಇರ್ತಕ್ಕಂಥ ವಾರ ಕೊಡೋದಾಗಿರುತ್ತೆ. ಇನ್ನು ಈ ವಾರದಲ್ಲಿ ಪೆರಡೂರಿನಲ್ಲಿ ರಥೋತ್ಸವ ಇರ್ಬೋದು, ಚಂದ್ರಗುತ್ತಿ ರೇಣುಕಾಂಬ ರಥೋತ್ಸವ ಇರ್ಬೋದು, ಪ್ರಿಯಾಪಟ್ಟಣದಲ್ಲಿ ಕನ್ನಂಬಾಡಿ ಅಮ್ಮನವರ ರಥೋತ್ಸವ ಇರ್ತಕ್ಕಂಥದ್ದಾಗ್ಬೋದು, ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿಗಳ ರಥೋತ್ಸವ ಇರ್ತಕ್ಕಂಥದ್ದು, ಹಾಗೆ ಪ್ರದೋಷ ಕೂಡ ಇರುತ್ತೆ. ತೂಬುಗೆರೆಯಲ್ಲಿ ರಥೋತ್ಸವ ಇರ್ತಕ್ಕಂಥದ್ದು, ಬಹಳಷ್ಟು ರಥೋತ್ಸವಗಳಿರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಾಗೆ ಕಾರಗುಂದದಲ್ಲೂ ಕೂಡ ಉತ್ಸವಗಳಿರ್ತಕ್ಕಂಥದ್ದು, ಅಮಲಕಿ ಏಕಾದಶಿಯನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಇನ್ನು ಈ ವಾರದಲ್ಲಿ ಬಹಳ ವಿಶೇಷವಾಗಿ ಹಿಂದೆ ಅಂದರೆ 23ನೇ ತಾರೀಕೆ ಕುಜಗ್ರಹ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದೆ. 11:57 ಮಕರದಿಂದ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದೆ. ಇನ್ನು ಗ್ರಹಗಳ ಗೋಚಾರವನ್ನು ನೋಡೋಕೆ ಹೋದಾಗ ಯಥಾವಿಧಿಯಾಗಿ ಗುರು ಮೀನ ರಾಶಿಯಲ್ಲಿ, ಹಾಗೆ ಕೇತು ಗ್ರಹ ಸಿಂಹ ರಾಶಿಯಲ್ಲಿ, ಇನ್ನು ರಾಹು ಗ್ರಹ, ಬುಧ ಗ್ರಹ, ಶುಕ್ರ ಗ್ರಹ, ರವಿ ಗ್ರಹ ಇದ್ದಂತಹ ಕುಂಭರಾಶಿಗೆ ಕುಜಗ್ರಹ ಕೂಡ ಪ್ರವೇಶ ಮಾಡ್ತಾನೆ. ಶನಿಗ್ರಹ ಯಥಾವಿಧಿಯಾಗಿ ಮೀನರಾಶಿಯಲ್ಲೇ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಈ ವಾರದಲ್ಲಿ ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನು ಈ ವಾರದ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಈ ವಾರದಲ್ಲಿ 4ರಿಂದ 5 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು, ಆರ್ಥಿಕವಾಗಿ ಪ್ರಗತಿ ಆಗ್ತಕ್ಕಂಥದ್ದು, ಆದಾಯದಲ್ಲಿ ಏರಿಕೆ ಆಗುತ್ತೆ, ಶುಭ ಸುದ್ದಿಗಳ ನಿರೀಕ್ಷೆ ತುಂಬ ಚೆನ್ನಾಗಿರುತ್ತೆ, ಬೇಕಾದವರ ಜೊತೆ ಕಲಹಗಳಾಗ್ತಕ್ಕಂಥದ್ದು, ವ್ಯಾಪಾರದ ವಿಷಯದಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಶತ್ರುಗಳು ವಿಜಯ ಆಗುತ್ತೆ, ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ, ಸರ್ಕಾರಿ ಸವಲತ್ತುಗಳು ಸಿಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ವಾಹನ ಯೋಗ ತುಂಬ ಚೆನ್ನಾಗಿದೆ, ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಎಲ್ಲೋ ಒಂದು ಕಡೆ ಅಸಮಾಧಾನ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ತಾಳ್ಮೆ ಇರಲಿ, ಚಿಂತೆ ಇರಲಿ, ದೂರದ ಪ್ರಯಾಣಗಳ ವಿಚಾರದಲ್ಲೂ ಕೂಡ ಆತುರದ ನಿರ್ಧಾರಗಳು ಅಷ್ಟು ಶುಭ ಅಲ್ಲ, ಹೊಸ ಹೂಡಿಕೆಯಿಂದ ಅಷ್ಟೇನು ಶುಭಕರವಾದ ಫಲಗಳಿರೋದಿಲ್ಲ. ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿರುತ್ತೆ, ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು, ಆಕಸ್ಮಿಕ ಪ್ರಯಾಣ ಯೋಗ ಕೂಡ ಕೂಡಿ ಬಂದಿರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ಪೂರ್ವ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 1 ಮತ್ತು 9 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಗುಲಾಬಿ ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ವಿನಾಯಕನ ದರ್ಶನ ಮಾಡ್ಕೊಳ್ಳಿ. ವಿನಾಯಕನಿಗೆ ನೀವು ಏನಾದರೂ ನೈವೇದ್ಯವನ್ನು ಕೊಟ್ಟು ವಿನಾಯಕನ ದರ್ಶನ ಮಾಡ್ಕೊಳ್ಳೋದು. ಹಾಗೆ ಈ ವಾರದಲ್ಲಿ ಓಂ ವಿಘ್ನರಾಜಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ. ವೃಷಭ ರಾಶಿಯವರಿಗೆ 5ರಿಂದ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಶಿಕ್ಷಣದಲ್ಲಿ ಪ್ರಗತಿ ಇರುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ಕೆಲವರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಹಾಗೆ ಬಡ್ತಿ ಇರ್ಬೋದು, ಪ್ಯಾಕೇಜ್ ಚೇಂಜ್ ಆಗ್ಬೋದು, ಸ್ವಲ್ಪ ಅಲ್ಪ ಅನಾರೋಗ್ಯ ಕಾಡುತ್ತೆ, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ, ಮಕ್ಕಳ ವಿಷಯದಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು, ಮಡದಿಯಿಂದ ಶುಭ ಆಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಖರ್ಚುಗಳು ಕಡಿಮೆ ಆಗುತ್ತೆ, ಲೇವಾದೇವಿಗಳು ಚೆನ್ನಾಗಿರುತ್ತೆ, ಹಾಗೆಯೇ ಬೇಕಾದವರ ಬಗ್ಗೆ ಸ್ವಲ್ಪ ಚಿಂತೆ ಕಾಡ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಿಗೆ ಮರಣ ಸಿಗುತ್ತೆ, ಕಟ್ಟಡ ವಿಷಯಗಳಲ್ಲಿ ಸ್ವಲ್ಪ ನಿಧಾನಗತಿ ಆಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಕೂಡ ತುಂಬ ಚೆನ್ನಾಗಿ ಆಗ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕ ಫಲ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಬಿಳಿ ಮತ್ತು ನೇರಳೆ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 2 ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆಯೇ ಈ ರಾಶಿಯವರು ಯಾವುದಾದ್ರೂ ದೇವಿಯ ದೇವಸ್ಥಾನದಲ್ಲಿ ಕುಂಕುಮವನ್ನು ಕೊಡೋದ್ರಿಂದ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ದೇವಿಯ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ತುಪ್ಪದ ಅನ್ನ ದಾನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಓಂ ಚಂಡಿಕಾಯೈ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ ಇಂದು 5 ಗ್ರಹಗಳು ಈ ವಾರದಲ್ಲಿ 5ರಿಂದ 6 ಗ್ರಹಗಳು ಶುಭ ಫಲ ಇರತಕ್ಕಂಥದ್ದು, ಆಕಸ್ಮಿಕ ಧನಲಾಭ, ಆಕಸ್ಮಿಕ ಪ್ರಯಾಣ ಯೋಗ, ಹಳೆ ಬಾಕಿ ವಸೂಲಿ ಆಗುತ್ತೆ, ವಾಹನದ ಸಣ್ಣ ಪುಟ್ಟ ಚಿಂತೆಗಳು ಕೂಡ ಕಾಡುತ್ತೆ, ಆರೋಗ್ಯ ತುಂಬ ಚೆನ್ನಾಗಿದೆ, ಭೂಮಿ ಯೋಗ, ರಿಯಲ್ ಎಸ್ಟೇಟ್ ಅವ್ರಿಗೆ ಒಳ್ಳೆಯದಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಹೊಸ ಹೂಡಿಕೆಗೆ ಲಾಭ ಸಿಗುತ್ತೆ, ಹಾಗೆಯೇ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಬಂಧುಗಳ ಜೊತೆ ಒಂದು ಆಕಸ್ಮಿಕ ಒಂದು ತೀರ್ಥಯಾತ್ರೆಗಳ ಪ್ರಯಾಣ ಇರ್ತಕ್ಕಂಥದ್ದು, ಸರ್ಕಾರದ ನೌಕರರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಹಾಗೆ ವಿದೇಶಗಳಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಬಾಂಧವ್ಯಗಳು ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ ತಂದೆ ತಾಯಿಗಳ ಅಥವಾ ಎಲ್ಲೋ ಒಂದು ಕಡೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪೋಷಕರ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಉತ್ತರ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು
ಮತ್ತು 3 ಆಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಸಿರು ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಹೆಸರು ಬೇಳೆಯಿಂದ ಮಾಡಿದಂಥ ಪದಾರ್ಥವನ್ನು ಈ ವಾರದಲ್ಲಿ ದಾನ ಮಾಡೋದು, ಹಾಗೆ ವೃದ್ಧರಿಗೆ ಆರೈಕೆ, ವೃದ್ಧರನ್ನು ನೋಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಓಂ ನಮೋ ಸತ್ಯನಾರಾಯಣಾಯ, ಓಂ ನಮೋ ಸತ್ಯನಾರಾಯಣಾಯ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ 4 ರಿಂದ 5 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ವ್ಯವಹಾರಗಳು ತುಂಬ ಚೆನ್ನಾಗಿರುತ್ತೆ, ಲೇವಾದೇವಿಗಳು ಚೆನ್ನಾಗಿರುತ್ತೆ, ಹಳೆ ಬಾಕಿ ವಸೂಲಿ ಆಗುತ್ತೆ, ಅಧಿಕಾರಿಗಳ ಸಂಬಂಧ ತುಂಬ ಚೆನ್ನಾಗಿರುತ್ತೆ, ಜವಾಬ್ದಾರಿಗಳು ಚೆನ್ನಾಗಿರುತ್ತೆ, ಮಕ್ಕಳ ಒಂದು ಬಾಂಧವ್ಯಗಳು ಚೆನ್ನಾಗಿರ್ತಕ್ಕಂಥದ್ದು, ನಿಮಗೆ ಉದ್ಯೋಗದಲ್ಲಿ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಭಿನ್ನಾಭಿಪ್ರಾಯಗಳಿಂದ ಮುಕ್ತರಾಗ್ತೀರಾ, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಆಕಸ್ಮಿಕ ಪ್ರಯಾಣ ಯೋಗ, ಏಕಾಂಗಿತನ ಸ್ವಲ್ಪ ಕಾಡುತ್ತೆ ಕರ್ಕಾಟಕ ರಾಶಿಯವರಿಗೆ. ಮಹಿಳೆಯರಿಗೆ ಹಳೆಯ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ, ಹಾಗೆ ಒಂದು ವಾಸ್ತವದ ಬಗ್ಗೆ ಒಂದಷ್ಟು ಪ್ರಜ್ಞೆ ಇದ್ದಿದ್ದಾದರೆ ತುಂಬ ಒಳ್ಳೆಯದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಕೂಡ ಆಗ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯ ಮಹಿಳೆಯರಿಗಿರುತ್ತೆ. ಹಾಗೆ ಈ ರಾಶಿಯ ರೈತರಿಗೆ ಒಳ್ಳೆಯದಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಬಿಳಿ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 6 ಮತ್ತು 4 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು ಆಗಿರುತ್ತೆ. ಹಾಗೆ ಕರ್ಕಾಟಕ ರಾಶಿಯವರು ಸಾಧ್ಯವಾದಷ್ಟು ಗೋವಿನ ಸೇವೆ, ಪಕ್ಷಿಗಳ ಸೇವೆ, ಪ್ರಾಣಿಗಳ ಸೇವೆ, ನಾಯಿಗಳಿಗೆ ಆಹಾರ ಕೊಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಓಂ ನಮೋ ಭಗವತೇ ರುದ್ರಾಯ, ಓಂ ನಮೋ ಭಗವತೇ ರುದ್ರಾಯ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆದಾಯದಲ್ಲಿ ಏರಿಕೆ ಆಗುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು. ಹಾಗೆ ಈತ ಶತ್ರುಗಳ ಕಾಟ ಕೂಡ ಈ ವಾರದಲ್ಲಿ ಜಾಸ್ತಿ ಇರುತ್ತೆ. ಹೆಚ್ಚು ತೋರ್ಸ್ಪಡಿಸ್ಕೆಗೆ ಹೋಗಬೇಡಿ, ನಿಮ್ಮ ಬಗ್ಗೆ ಹೆಚ್ಚು ಹೇಳ್ಕೊಳಕ್ಕೆ ಹೋಗಬೇಡಿ. ಹಾಗೆ ಉದ್ಯೋಗದ ವಿಚಾರದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಹೊಸ ಏನಾದರೂ ಮನೆಗೆ ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ಕೊಳ್ತಕ್ಕಂಥ ಯೋಗ, ಮನೆ ರಿಪೇರಿ ಮಾಡ್ಕೊಳ್ತಕ್ಕಂಥ ಯೋಗ, ಕಟ್ಟಡ ನಿರ್ಮಾಣ ಯೋಗ, ಹಾಗೆ ಖಾಸಗಿ ಉದ್ಯೋಗಸ್ಥರಿಗೆ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ರಾಜಕೀಯ ಸ್ಥಾನಮಾನ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಸಿಂಹರಾಶಿಯ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಇಂತಹವರಿಗೆ ಉದ್ಯೋಗದ ಒಂದು ಭದ್ರತೆ ಸಿಗ್ತಕ್ಕಂಥದ್ದು. ಹಾಗೆ ಸಿಂಹರಾಶಿಯವರಿಗೆ ಹಳೆಯ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿದ್ದಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮನೆಗೆ ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ಐಷಾರಾಮಿ ವಸ್ತುಗಳ ಖರೀದಿ ಯೋಗ ಕೂಡ ಸಿಂಹರಾಶಿಯವರಿಗೆ ಇರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ರಾಶಿಯವರು ಸಾಧ್ಯವಾದಷ್ಟು ಕೆಂಪು ಹೂಗಳಿಂದ ದೇವಿಯ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗೋಧಿಯ ಪಾಯಸವನ್ನು ಈ ವಾರದಲ್ಲಿ ದಾನ ಮಾಡ್ಕೊಳ್ಳಿ. ಹಾಗೆ ಪುಟ್ಟ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಡೋದ್ರಿಂದ ಸಹ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಬುಧ ಕನ್ಯಾ ರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆತುರದ ನಿರ್ಧಾರಗಳು ಬೇಡ ಅಂತ ಹೇಳುತ್ತೆ. ಸವಾಲುಗಳು ಎದುರಿಸಕ್ಕೆ ಹೋಗಬೇಡಿ, ಯಾರ ಮುಂದೆನೂ ವಾದ ವಿವಾದಗಳಿಗೆ ಹೆಚ್ಚು ಆಸ್ಪದ ಕೊಡಬೇಡಿ. ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ಖಾಸಗಿ ಉದ್ಯೋಗಸ್ಥರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಸಂಕಲ್ಪಗಳು ಈಡೇರುತ್ತೆ, ಹಳೆಯ ಬಂಡವಾಳದಿಂದ ಲಾಭ ಆಗ್ತಕ್ಕಂಥದ್ದು. ಅಧಿಕ ಕೋಪ ನಿಮ್ಮನ್ನು ಒಂಚೂರು ತೊಂದರೆಗೀಡು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರಯಾಣದಲ್ಲಿ ರಾತ್ರಿಯ ಪ್ರಯಾಣ, ನೀವೇ ಡ್ರೈವಿಂಗ್ ಅಷ್ಟು ಶುಭ ಕೂಡ ಅಲ್ಲ ಅಂತ ಹೇಳುತ್ತೆ. ಸಣ್ಣ ಪುಟ್ಟ ಸರ್ಜರಿಗಳು ಕೂಡ ಕನ್ಯಾ ರಾಶಿಯವರಿಗೆ ಆಗ್ತಕ್ಕಂಥದ್ದು, ಅದು ಒಳ್ಳೆಯದೂ ಕೂಡ ಆಗುತ್ತೆ. ಸರ್ಜರಿಯಿಂದ ಏನು ತೊಂದರೆ ಕೂಡ ಆಗೋದಿಲ್ಲ. ಹಾಗೆ ಮೋಸ ಹೋಗ್ತಕ್ಕಂಥದ್ದು, ನಂಬಿಕೆ ದ್ರೋಹ ಕೂಡ ಕೆಲವು ಸಾರಿ ನಿಮ್ಗೆ ಹಂಗೆ ಅನ್ನಿಸ್ಬೋದು. ಹಾಗಾಗಿನೇ ಬೇಕಾದವರ ಆರೋಗ್ಯದ ಚಿಂತೆ ಕೂಡ ಕಾಡುತ್ತೆ. ಆದರೆ ವ್ಯವಹಾರಗಳು ತುಂಬ ಚೆನ್ನಾಗಿರುತ್ತೆ. ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟದ ಸಂಖ್ಯೆಗಳು 8 ಮತ್ತು 7 ಆಗಿರುತ್ತೆ. 8 ಮತ್ತು 7 ಆಗಿರತಕ್ಕಂಥದ್ದು. ಹಸಿರು ಮತ್ತು ಆರೆಂಜ್ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಓಂ ದುರ್ಗಾ ಪರಮೇಶ್ವರಿಯೈ ನಮಃ, ಓಂ ದುರ್ಗಾ ಪರಮೇಶ್ವರಿಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಲಿನ ಹಣ್ಣವನ್ನು ದಾನ ಮಾಡೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಈ ವಾರದಲ್ಲಿ ಕನ್ಯಾ ರಾಶಿಯವರಿಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ ಈ ವಾರದಲ್ಲಿ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕೃಷಿಯಿಂದ ಲಾಭ ಆಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ನಿಮ್ಮ ಅನಿಸಿಕೆಗಳಿಗೆ ಮನ್ನಣೆ ಸಿಗುತ್ತೆ, ದೂರದ ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ಹಳೆಯ ನೆನಪುಗಳು ಕಾಡ್ತಕ್ಕಂಥದ್ದು, ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ. ನಿಮ್ಮ ಕಾಂಟ್ರಾಕ್ಟ್ಗೆ ಈ ವಿಚಾರದಲ್ಲೂ ಕೂಡ ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಹಾಗೆ ದಾಯಾದಿ ಕಲಹಗಳು ಕೂಡ ಇತ್ಯರ್ಥ ಆಗುತ್ತೆ, ಅಪವಾದಗಳಿಂದ ಮುಕ್ತರಾಗ್ತೀರಾ, ರಾಜಕೀಯವಾಗಿ ಪ್ರಗತಿ ಕಾಣುತ್ತೆ, ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣ್ತಕ್ಕಂಥ ವಾರ ಕೂಡ ತುಲಾರಾಶಿಯವರಿಗೆ ಆಗಿರುತ್ತೆ. ಮಹಿಳೆಯರಿಗೆ ಈ ವಾರದಲ್ಲಿ ಬಹಳ ಮಟ್ಟಿಗೆ ನೋಡೋಕ್ಕೆ ಹೋದಾಗ
ಸ್ವಲ್ಪ ಗುಪ್ತ ಮಾತುಗಳ ವಿಚಾರದಲ್ಲಿ ಹುಷಾರಾಗಿರಿ, ಸ್ವಲ್ಪ ಸೀಕ್ರೆಟಾಗಿ ತಾಳ್ಮೆ ಸಹನೆ ಇರಲಿ, ಒಂದಷ್ಟು ಗುಪ್ತವಾಗಿದ್ದರೆ ತುಂಬ ಒಳ್ಳೆಯದು. ಪಿಂಕ್ ಮತ್ತು ಗುಲಾಬಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಉತ್ತರ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು 7 ಮತ್ತು 4 ಆಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ತುಲಾ ರಾಶಿಯವರಿಗೆ ಮೊಸರನ್ನವನ್ನು ದಾನ ಮಾಡೋದ್ರಿಂದ, ಮೊಸರನ್ನವನ್ನು ಸ್ವಲ್ಪ ದಾನ ಯಾರಿಗಾದರೂ ಈ ವಾರದಲ್ಲಿ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ತುಲಾ ರಾಶಿಯವರಿಗಿರುತ್ತೆ. ಇನ್ನು ಈ ರಾಶಿಯವರು ನಾಗರ ಕಲ್ಲುಗಳ ದರ್ಶನ ಮಾಡ್ಕೊಳ್ಳಿ, ನಾಗನಿಗೆ ಅಭಿಷೇಕ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಹಳೆ ಬಾಕಿ ವಸೂಲಿ ಆಗುತ್ತೆ, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಸಾಲ ಕೂಡ ಸ್ವಲ್ಪ ತೀರಿಸ್ಕೊಳ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಹೊಸ ಜಾಗ ತಗೊಳ್ತಕ್ಕಂಥದ್ದು, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಹಾಗೆ ಹಳೆಯ ವ್ಯಾಜ್ಯಗಳು ಇತ್ಯರ್ಥ ಆಗ್ತಕ್ಕಂಥದ್ದು, ಕಾನೂನು ವಿಷಯಗಳಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು, ರಾಜಕೀಯ ವಿಷಯಗಳಿಂದ ಸ್ವಲ್ಪ ದೂರ ಸರಿಯತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಅತಿ ವ್ಯಾಮೋಹ ಈ ರಾಶಿಯವರಿಗೆ ಈ ವಾರದಲ್ಲಿ ಅಷ್ಟು ಶುಭ ಕೂಡ ಅಲ್ಲ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕೆಂಪು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 3 ಮತ್ತು 9 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು ಕೂಡ ಆಗಿದ್ದು ಓಂ ವೃಶ್ಚಿಕ ರಾಶಿಯವರು ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿರುತ್ತೆ. ಹಾಗೆ ವೃಶ್ಚಿಕ ರಾಶಿಯವರು ವೃದ್ಧರಿಗೆ ಸಹಾಯ ಮಾಡಿ, ಅಶಕ್ತರಿಗೆ ಸಹಾಯ ಮಾಡಿ, ಭಿಕ್ಷಕರಿಗೆ ಸಹಾಯ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಲೇವಾದೇವಗಳು ಚೆನ್ನಾಗಿರುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ವ್ಯವಹಾರಗಳ ವಿಚಾರದಲ್ಲಿ ಬೇರೆಯವರನ್ನು ಅವಲಂಬಿಕೆ ಅಷ್ಟು ಶುಭ ಕೂಡ ಅಲ್ಲ. ವಾಹನ ಯೋಗ ತುಂಬ ಚೆನ್ನಾಗಿದೆ, ಹಳೆ ಕಾಯಿಲೆಯಲ್ಲಿ ಚೇತರಿಕೆ ಕಾಣುತ್ತೆ. ವಿವಾಹ ಯೋಗ, ಸಾಲ ಮುಕ್ತರಾಗ್ತೀರಾ, ಕೃಷಿಯಿಂದ ಲಾಭ ಆಗುತ್ತೆ. ಕೆಲವರಿಗೆ ಬೋರ್ ಅಥವಾ ನೀರು ಹಾಕಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರಿಗೆ ಒಂದು ಸಿಹಿ ಸುದ್ದಿ ಕೂಡ ಸಿಗುತ್ತೆ. ಉನ್ನತ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಸಂಸ್ಥೆ ಕಟ್ಕೊಳ್ತಕ್ಕಂಥದ್ದು, IT ಯಲ್ಲಿರ್ತಕ್ಕಂಥವ್ರಿಗೆ, ಹಾಗೆ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಇವರಿಗೆಲ್ಲ ಶುಭ ಆಗುತ್ತೆ. ಹಸಿರು ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಮತ್ತು 8 ಆಗಿರ್ತಕ್ಕಂಥದ್ದು ಕೂಡ ಆಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ರಾಶಿಯವರು ಹಳದಿ ವಸ್ತ್ರ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಯಾಕೆಂದರೆ ಹಿಂದಿನ ಕಾಲದಲ್ಲಿ ಪ್ರಸಾದಕ್ಕೆ ಹೆಚ್ಚು ಚಿತ್ರಾನ್ನ ಕೊಡ್ತಾಯಿದ್ರು. ಚಿತ್ರಾನ್ನವನ್ನು ಮಾಡಿ ದಾನ ಕೊಡೋದ್ರಿಂದ ಅಥವಾ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿ ಒಂದಷ್ಟು ಭಕ್ತರು ಕೊಡೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಧನುಸ್ಸು ರಾಶಿಯವರಿಗಿರುತ್ತೆ. ಓಂ ದತ್ತಾತ್ರೇಯಾಯ ನಮಃ, ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಆರ್ಥಿಕ ಸಂಕಷ್ಟಗಳಿರ್ಬೋದು, ವಾರದ ಮಧ್ಯಭಾಗದಲ್ಲಿ ಹಣಕಾಸಿನ ಮುಗ್ಗಟ್ಟು ಎದುರಿಸಬೇಕಾಗಿರ್ತಕ್ಕಂಥದ್ದು, ಹಾಗೆ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ಯಾರನ್ನ ನಂಬಿ ಮೋಸ ಹೋಗ್ತಕ್ಕಂಥದ್ದು ಬೇಡ. ಏನಾದರೂ ಆಸ್ತಿ ಅಥವಾ ಹಳೆಯ ಆಸ್ತಿ ಮಾರಾಟಕ್ಕೂ ಕೂಡ ಇಟ್ಟಿರ್ತಕ್ಕಂಥದ್ದು. ಭೂಮಿಯಿಂದ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಕಬ್ಬಿಣ ವ್ಯಾಪಾರಿಗಳಿಗೆ, ರಿಯಲ್ ಎಸ್ಟೇಟ್ ಅವರಿಗೆ, ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಮಕರ ರಾಶಿಯ ಮಹಿಳೆಯರಿಗೆ ಸಣ್ಣ ಪುಟ್ಟ ಅಪವಾದಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕಪ್ಪು ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 8 ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಮಕರ ರಾಶಿಯವರು ಎಷ್ಟು ಸಾಧ್ಯವಾದರೆ ಅಷ್ಟು ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ಕಬ್ಬಿಣವನ್ನು ದಾನ ಕೂಡ ಈ ವಾರದಲ್ಲಿ ಮಾಡ್ಬೋದು. ಹಾಗೆ ಬೆಲ್ಲದಿಂದ ಮಾಡಿದಂಥ ಪದಾರ್ಥವನ್ನು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆದಾಯದಲ್ಲಿ ಏರಿಕೆ ಆಗುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ಹಳೆಯ ಒಂದು ಕೋರ್ಟು ಕಚೇರಿಗಳ ವಿಚಾರದಲ್ಲಿ ಶುಭ ಫಲ ಸಿಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಆಸ್ತಿಯ ತೊಂದರೆಗಳು ವಿಚಾರದಲ್ಲೂ ಕೂಡ ಶುಭ ಆಗುತ್ತೆ. ವಿರೋಧಿಗಳು ಶತ್ರುಗಳು ಮಿತ್ರರಾಗ್ತಾರೆ, ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ಮಕ್ಕಳ ಯೋಗ ಇರತಕ್ಕಂಥದ್ದು, ಹಠಮಾರಿತನವನ್ನು ಸ್ವಲ್ಪ ಸಡಿಲಗೊಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ. ಕಟ್ಟಡ ನಿರ್ಮಾಣ ಯೋಗ, ಅಕ್ಕ ತಂಗಿಯರಿಂದ ಶುಭ ಆಗುತ್ತೆ, ಅಣ್ಣ ತಮ್ಮಂದಿರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಸಹ ಕುಂಭರಾಶಿಯವರಿಗಿದ್ದು ಬಹಳಷ್ಟು ಶುಭ ಫಲಗಳು ಕೂಡ ಈ ವಾರದಲ್ಲಿರುತ್ತೆ. ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಸೋಂಬೇರಿತನವನ್ನು ದೂರ ಇಟ್ಬಿಡಿ, ನಿರ್ಲಕ್ಷ್ಯತನ ದೂರ ಇಟ್ಬಿಡಿ, ಕಾರ್ಯ ಪ್ರವೃತ್ತರಾಗಿ ತುಂಬಾ ಒಳ್ಳೆಯದಾಗುತ್ತೆ. ಪಶ್ಚಿಮ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು 9 ಮತ್ತು 5 ಆಗಿರ್ತಕ್ಕಂಥದ್ದು. ಹಳದಿ ಮತ್ತು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಇನ್ನು ಕುಂಭರಾಶಿಯವರು ಈ ಒಂದು ಸಂದರ್ಭದಲ್ಲಿ ಈ
ವಾರದಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ಬೋದು, ಕೆಲವರು ಏನು ಮಾಡ್ತಾರೆ ದೇವಸ್ಥಾನ ಕಾಯ್ತಾ ಇರ್ತಾರೆ ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ, ಸೆಕ್ಯೂರಿಟಿಗಳು ಅಂತ ಏನಿರ್ತೀವಿ ಅವರಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ, ಆಹಾರದ ಕೊಡೋದ್ರಿಂದ ಭಾಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಕುಂಭರಾಶಿಯವರಿಗಿರುತ್ತೆ. ಈ ವಾರದಲ್ಲಿ ಓಂ ನಮಃ ಶಿವಾಯ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು. ಈ ರಾಶಿಯವರಿಗೆ 6 ರಿಂದ 7 ಗ್ರಹಗಳ ಶುಭ ಫಲ, ಬಹಳಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು, ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ, ನಾನಾ ವಿಧವಾದ ಅವಕಾಶಗಳು ಬರುತ್ತೆ, ಹಣಕಾಸಿನ ಯೋಗ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ಮಡದಿಂದ ಒಳ್ಳೆಯದಾಗುತ್ತೆ, ಮಡದಿಗೆ ತವರು ಮನೆಯ ಸಪೋರ್ಟ್ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಪೂರ್ವಿಕರ ಆಸ್ತಿ ವಿಚಾರದಲ್ಲೂ ಕೂಡ ಒಳ್ಳೆಯದಾಗುತ್ತೆ, ತೀರ್ಥಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥ ಯೋಗ, ಪೋಷಕರ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ, ಆಕಸ್ಮಿಕ ಧನ ಯೋಗ, ಸ್ನೇಹಿತರಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಸ್ವಲ್ಪ ಲೋನು ಕೂಡ ತೀರಿಸ್ಕೊಳ್ತೀರಾ, ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ, ಹಾಗೆ ಹೊಸ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಕೊಳ್ಳೋಕ್ಕೂ ಸಹ ಪ್ರಯತ್ನ ಮಾಡ್ತೀರಾ, ಪಾಲುದಾರಿಕೆಯಿಂದ ಸಹ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಅಶ್ವತ್ಥ ವೃಕ್ಷ ದರ್ಶನವನ್ನು ಮಾಡ್ಕೊಳ್ಳೋದು, ಅಶ್ವತ್ಥ ವೃಕ್ಷ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ತಿಳಿ, ನೀಲಿ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 8 ಮತ್ತು 6 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಈ ಒಂದು ಮೀನ ರಾಶಿಯವರು ಸಾಧ್ಯವಾದಷ್ಟು ಚಪಾತಿ ಮಾಡಿ ಅದನ್ನು ದಾನ, ಅಂದರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಈ ವಾರದಲ್ಲಿ ಚಪಾತಿಯನ್ನು, ಗೋಧಿಯಿಂದ ಮಾಡಿದಂಥ ಪದಾರ್ಥವನ್ನು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಮೀನ ರಾಶಿಯವರಿಗಿರುತ್ತೆ. ಭಾಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ದಕ್ಷಿಣಾಮೂರ್ತಯೇ ನಮಃ, ಓಂ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ 12 ರಾಶಿಗಳ ವಾರ ಫಲ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.